ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ. ಬಿಜೆಪಿಯೊಂದಿಗೆ ಮುನಿಸನ್ನ ಮರೆತು ಗರ್ವಾಪ್ಸಿಗೆ ಸಜ್ಜಾಗಿರುವಂತದ್ದು. ಬಿಜೆಪಿಯೊಂದಿಗಿನ ಮುನಿಸನ್ನ ಮರೆತಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ. ಹಾಗಾಗಿ ತಮ್ಮ ಕುಟುಂಬಕ್ಕೆ ಮರಳಿ ಸೇರ್ಪಡೆ ಆಗ್ತಾ ಇದ್ದಾರೆ. ಕುಟುಂಬ ಅಂತಂದ್ರೆ ಬಿಜೆಪಿಯೊಂದಿಗಿನ ಮುನಿಸು, ಬೇಸರ, ಕೋಪ ಎಲ್ಲ ಮರೆತು ಮತ್ತೆ ಗರ್ವಾಪ್ಸಿಗೆ ಸಜ್ಜಾಗಿದ್ದಾರೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಕಮಲದ ಜೊತೆ ಕೈ ಜೋಡಿಸುವುದಕ್ಕೆ ಸರ್ವ ಸನ್ನದ್ಧರಾಗಿದ್ದಾರೆ ರೆಡ್ಡಿ. ಕೆಆರ್ಪಿಪಿ ಪಕ್ಷ ಬಿಜೆಪಿಯೊಂದಿಗೆ ವಿಲೀನ ಮಾಡುವುದಕ್ಕೆ ಸರ್ವ ಸಮ್ಮತಿ ದೊರೆತಿರುವಂತದ್ದು. ಈಗಾಗಲೇ ಹೇಳ್ದಾಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ಹಾಗೂ ಗಂಗಾವತಿ ಶಾಸಕರು ಆದಂತಹ ಗಾಲಿ ಜನಾರ್ದನ ರೆಡ್ಡಿ ಮರಳಿ ಬಿಜೆಪಿಗೆ ಸೇರುವುದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಮಾರ್ಚ್ 25ರಂದು ತಮ್ಮ ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನ ಮಾಡಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ. ಒಂದು ಕಡೆ ಸಂತಸದ ವಾತಾವರಣ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಬಿಜೆಪಿಯಿಂದ ಬೇಸರಗೊಂಡು ತಮ್ಮದೇ ಆದಂತಹ ಪಕ್ಷ ಏನು ಕೆಆರ್ಪಿಪಿ ಪಕ್ಷವನ್ನ ಕಟ್ಟೋದ್ರ ಮುಖಾಂತರ ಬಿಜೆಪಿಗೆ ಸೆಡ್ಡು ಹೊಡೆದು ನಿಂತಿದ್ರು ಗಾಲಿ ಜನಾರ್ದನ ರೆಡ್ಡಿ. ಈ ಹಿಂದೆ ಟಿಕೆಟ್ ನೀಡದ ಕಾರಣ ಪಕ್ಷವನ್ನ ತೊರೆದು ತಮ್ಮದೇ ಸ್ವಂತ ಪಕ್ಷವನ್ನ ಕಟ್ಟೋದ್ರ ಮುಖಾಂತರ ತಮ್ಮ ವರ್ಚಸ್ಸು, ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರ್ಪಡಿಸಿದ್ರು. ಬಟ್ ಈಗ ಬಿಜೆಪಿ ಏನೇ ಮಾಡಿರ್ಲಿ ಅದು ನನ್ನ ಕುಟುಂಬ ಇದ್ದ ಹಾಗೆ, ನಾನು ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರು ಇವತ್ತು ಬೆಳಗ್ಗೆ 10 ಗಂಟೆಗೆ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗಲಿದ್ದಾರೆ. ಬಿಜೆಪಿಗೆ ಬಾಹ್ಯ ಬೆಂಬಲ ಕೊಟ್ಟು ಪ್ರಚಾರ ಮಾಡಬೇಕು ಅನ್ನುವಂತಹ ಉದ್ದೇಶ ಇದೆ. ನನ್ನ ರಕ್ತದ ಕಣ ಕಣದಲ್ಲೂ ಕೂಡ ಬಿಜೆಪಿ ಇದೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ವಿಶ್ವದಲ್ಲಿಯೇ ಭಾರತಕ್ಕೆ ಒಂದು ಒಳ್ಳೆಯ ಹೆಸರನ್ನ ತಂದಿದ್ದಾರೆ. ಇಡೀ ವಿಶ್ವದಲ್ಲಿಯೇ ಅವರಂತಹ ಮಹಾನ್ ನಾಯಕ ಯಾರೂ ಇಲ್ಲ. ಪಕ್ಷದಲ್ಲೇ ಸೇರ್ಪಡೆಯಾಗುವ ಮೂಲಕ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡ್ತೀನಿ ಅಂತ ಈ ಹಿಂದೆನೇ ಗಾಲಿ ಜನಾರ್ದನ ರೆಡ್ಡಿ ಅವರು ಹೇಳ್ಕೊಂಡು ಬಂದಿದ್ದಾರೆ. ನನಗೆ ಬಿಜೆಪಿಯಲ್ಲಿ ಏನೇ ಬೇಸರ ಆಗಿರ್ಬೋದು, ಮುನಿಸಾಗಿರ್ಬೋದು, ಕೋಪ ಆಗಿರ್ಬೋದು, ಅದೆಲ್ಲವನ್ನ ನಾನು ಮರಿತೀನಿ. ಜಸ್ಟ್ ಬಿಕಾಸ್ ಆಫ್ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಸ್ಥಾನದಲ್ಲಿ ನೋಡಬೇಕು ಅನ್ನುವಂಥ ಮಹದಾಸೆ ನನ್ನದು. ಹಾಗಾಗಿ ನಾನು ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗಲಿದ್ದೀನಿ. ಬೆಳಗ್ಗೆ 10 ಗಂಟೆಗೆ ಅಂದರೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗಲಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ ಅವರು. ನಿಜಕ್ಕೂ ಕೂಡ ಬಿಜೆಪಿಗೆ ಒಂದು ಶಕ್ತಿ ಬಂತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಷ್ಟು ವರ್ಚಸ್ಸಿದೆ, ಅಷ್ಟು ಫಾಲೋವರ್ಸ್ ಇದ್ದಾರೆ, ಅಷ್ಟು ಬೆಂಬಲಿಗರಿದ್ದಾರೆ. ಈಗ ಎಲ್ಲರೂ ಕೂಡ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತಂದ್ರೆ ನಿಜಕ್ಕೂ ಎಲ್ಲ ಒಂದು ಕಡೆ ಮತ್ತಷ್ಟು ಬೂಸ್ಟ್ ಸಿಕ್ತು ಅಂತಾನೆ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಏನು ಗಾಲಿ ಜನಾರ್ದನ ರೆಡ್ಡಿ ಅವರು ಮತ್ತೊಂದು ಮಾತನ್ನ ಹೇಳಿದ್ರು. ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಬಿಜೆಪಿಯಲ್ಲೇ ಇದ್ದೀನಿ. ತಾಯಿ ಸಮಾನ ಆಗಿರುವಂತಹ ಬಿಜೆಪಿಗೆ ಮಾಡೋದಕ್ಕಿಂತ ಮುಂಚೆ ನನ್ನ ಕಷ್ಟದೊಂದಿಗೆ ಇದ್ದಂತಹ ರಾಯಚೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಕೊಪ್ಪಳ ಸೇರಿದಂತೆ ಇನ್ನಿತರ ಜಿಲ್ಲೆಯ ಎಲ್ಲ ಕಾರ್ಯಕರ್ತರೊಂದಿಗೆ ನಾನು ಸಭೆಯನ್ನ ನಡೆಸ್ತೀನಿ ಅಂತ ಸಭೆಯನ್ನ ನಡೆಸಿ ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಗಮನ ಕೇಂದ್ರೀಕರಿಸ್ತಾ ಇದೆ. ಜನಾರ್ದನ ರೆಡ್ಡಿ ಬಲದಿಂದ ಲೋಕ ಗೆಲ್ಲೋದಕ್ಕೆ ಕೇಸರಿ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇರುವಂತೆ. ರೆಡ್ಡಿ ಮೂಲಕ ಕೇಸರಿ ಸಾಮ್ರಾಜ್ಯ ವಿಸ್ತರಣೆಗೆ ಪದ್ಮ ವ್ಯೂಹವನ್ನ ಹೆಣೆಯಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಗಮನ ಕೇಂದ್ರೀಕರಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇರುವಂತದ್ದು. ಜನಾರ್ದನ ರೆಡ್ಡಿಯವರ ಬಲಾಬಲದಿಂದ ಸೆಂಟ್ರಲ್ ಎಲೆಕ್ಷನ್ ಅನ್ನ ಗೆಲ್ಲುವಂತಹ ನಿರೀಕ್ಷೆಯನ್ನ ಬಿಜೆಪಿ ಇಟ್ಕೊಂಡಿದೆ. ಬಟ್ ಈ ನಿರೀಕ್ಷೆ ಹುಸಿಯಾಗುತ್ತಾ ಅಥವಾ ಎಕ್ಸ್ಪೆಕ್ಟ್ ಮಾಡಿರೋದು ಸಿಹಿ ಆಗುತ್ತಾ, ಎಲ್ಲವನ್ನು ಕೂಡ ಕಾದಷ್ಟೇ ನೋಡಬೇಕಾಗುತ್ತೆ. ಯಾಕಂತಂದ್ರೆ ಗಾಲಿ ಜನಾರ್ದನ ರೆಡ್ಡಿಯವರ ಬೆಂಬಲ ಯಾವಾಗ ಬಿಜೆಪಿಗೆ ಸಿಕ್ತೋ ಅವರು ಕೂಡ ದೊಡ್ಡದಾದಂತಹ ಟೀಮನ್ನು ಕಟ್ಟಿಕೊಂಡಿದ್ದಾರೆ. ಆ ಟೀಮ್ ಕಂಪ್ಲೀಟ್ ಆಗಿ ಈಗ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದೆ ಅಂತಂದ್ರೆ
ನಿಜಕ್ಕೂ ಒಂದು ಕಡೆ ಸಂತಸದ ವಾತಾವರಣ ಅಂತಲೇ ಹೇಳ್ಬೋದು. ಏನು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಜನಾರ್ದನ ರೆಡ್ಡಿಯವರು ಮುಂದಾಗಿದ್ದರು. ಆದರೆ ಬಿಜೆಪಿ ಸೇರ್ಪಡೆಗೆ ಹೈಕಮಾಂಡ್ ಒಪ್ಪಿಗೆ ಕೊಡಲಿಲ್ಲ. ಅದಾದ ನಂತರ ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟರು. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪನೆ ಮಾಡಿದ್ರು. ಗಂಗಾವತಿಯಿಂದ ಸ್ಪರ್ಧೆ ಮಾಡಿ ಗೆದ್ದರು. ವಿಧಾನಸಭಾ ಚುನಾವಣೆಯಲ್ಲಿ ಕೆಆರ್ಪಿ ಒಂದೇ ಸ್ಥಾನ ಗೆದ್ದಿದ್ರು. ಕಲ್ಯಾಣ ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೇಟ್ ಕೂಡ ನೀಡಿತ್ತು. ಕೆಲ ದಿನಗಳ ಹಿಂದೆ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಗಾಲಿ ಜನಾರ್ದನ ರೆಡ್ಡಿ ಅವರು. ಚರ್ಚೆ ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಒಂದು ಹಿಂಟ್ ಕೊಡ್ತಾರೆ. ಈಗಾಗಲೇ ನೀವು ಹೇಳಿದ್ದೀರಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಗೆದ್ದು ಬೀಗಬೇಕು ಅಂತಂದ್ರೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾರೆ. ಅದಾದ ನಂತರ ಗಾಲಿ ಜನಾರ್ದನ ರೆಡ್ಡಿ ಅವರು ಅಫ್ಕೋರ್ಸ್ ಯಾಕಾಗಲ್ಲ, ನನಗೂ ಕೂಡ ಅದೇ ಆಸೆ ಇದೆ, ನಾನು ಬೇಕಾದರೆ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ, ನಾನು ಪಕ್ಷದಲ್ಲಿ ಇರುವಂತಹ ನಾಯಕರಿಗೋಸ್ಕರ ಸೇರ್ಪಡೆ ಆಗ್ತಾ ಇಲ್ಲ, ಜಸ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೋಸ್ಕರ ನಾನು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ ಎನ್ನುವಂತಹ ಸುಳಿವನ್ನು ಕೂಡ ನೀಡಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗಲಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ.